ಡ್ರಗ್ ಏನೋ ಬ್ಯಾನ್ ಆಯ್ತು, ಬಟ್ ಈ ಐಡಿಯಾ ಇದೆಯಲ್ಲ, ಈ ಐಡಿಯಾ ಎಲ್ಲೂ ಹೋಗ್ಲಿವಲ್ಲ ಮಾರ್ಕೆಟ್ ಬಿಟ್ಟು. ಏನಂತ ಒಂದು ಕೆಮಿಕಲ್ ಇಟ್ಕೊಂಡು ಬಾಡಿಲಿರೋ ಫ್ಯಾಟ್ ನ ಬರ್ನ್ ಮಾಡಕ್ಕೆ ನಾವು ಮ್ಯಾನಿಪುಲೇಟ್ ಮಾಡಬಹುದು, ಇಷ್ಟೇ ಐಡಿಯಾ. ಆ ಐಡಿಯಾ ಎಲ್ಲೂ ಹೋಗ್ಲಿಲ್ಲ. ಆ DNP ಇಂದ ಸುಮಾರು ವರ್ಷ ರಿಸರ್ಚ್ ಗಳು ಮಾಡ್ತಾ 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 ಥರ್ಮೋಜೆನೆಸಿಸ್ ಅನ್ನೋದ್ರ ಮೇಲೆ ಬಿದ್ರು. ಥರ್ಮೋಜೆನೆಸಿಸ್ ಅಂದ್ರೆ ಏನು? ಬಾಡಿ ಯಾವ ತರ ಹೀಟ್ ಜನರೇಟ್ ಮಾಡುತ್ತೆ ಮತ್ತೆ ಅದು ಫ್ಯಾಟ್ ಬರ್ನಿಂಗ್ ಹೆಂಗ್ ಲಿಂಕ್ ಆಗಿದೆ ಅನ್ನೋದೇ ಥರ್ಮೋಜೆನೆಸಿಸ್. ಅದ್ರ ಮುಖಾಂತರ ಎಫಿಡ್ರೈನ್ ನ ಕಂಡಿಡೋರು. ಅದು 1980s 90s ಅಲ್ಲಿ ಅದನ್ನ ತಂದ್ರು. ಅದನ್ನು FDA ಅವ್ರು ಬ್ಯಾನ್ ಮಾಡ್ಬೋದು. ದೆನ್ ಒಂದು ಮಾಡರ್ನ್ ಸಪ್ಲಿಮೆಂಟ್ ಇಂಡಸ್ಟ್ರಿ ಬಂತು ನೋಡಿ. ಕೆಫೈನು, ಗ್ರೀನ್ ಟೀ, ಯೋಂಬೈನು, ಕಾರ್ನೈಟೈನು, ಎಲ್ರದ್ದು ಅಜೆಂಡಾ ಏನಂತಂದ್ರೆ ಸೇಮ್ ಎಫೆಕ್ಟ್ ನ ಸೇಫ್ ಆಗಿ ಹೆಂಗಾದ್ರೂ ರೆಪ್ಲಿಕೇಟ್ ಮಾಡ್ಬೇಕು ಅನ್ನೋ. ಸೊ ನೀವು ಎವ್ರಿ ಫ್ಯಾಟ್ ಬರ್ನರ್ಸ್ ನಿಮ್ ಸಪ್ಲಿಮೆಂಟ್ ಸ್ಟೋರ್ ಅಲ್ಲಿ ಆಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಾಗ್ಲಿ, ಅಲ್ಟಿಮೇಟ್ಲಿ DNP ಏನ್ ಮಾಡಿತ್ತು ಅದನ್ನ ಲೀಗಲ್ ಆಗಿ ಮಾಡೋ ಅಟೆಂಪ್ಟ್ ಅದು. ಅದೇ ನಿಜವಾ ಸತ್ಯ. ನಾನ್ 15 ವರ್ಷದಿಂದ ಈ ಇಂಡಸ್ಟ್ರಿಯಲ್ಲಿ ಅಬ್ಸರ್ವ್ ಮಾಡಿರೋದು ಏನಂದ್ರೆ ಕಾನ್ಸೆಪ್ಟ್ ಸತ್ಯ. ಥರ್ಮೋಜೆನೆಸಿಸ್ ನಿಜ ನಮ್ಮ ಬಾಡಿಲಿ ಇದೆ, ಬಟ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಅವರ್ ಇಂಡಸ್ಟ್ರಿ ಅದನ್ನ ಮಾರ್ಕೆಟಿಂಗ್ ವರ್ಡ್ ಆಗಿ ಯೂಸ್ ಮಾಡಿ ಮಿಸ್ಲೀಡ್ ಮಾಡ್ತೀಯಾರ. ಅದೊಂದು ಮೆಕ್ಯಾನಿಸಮ್ ಅಲ್ಲ. ಆಗ ನಾಲೆಡ್ಜ್ ಗ್ಯಾಪ್ ಅಲ್ಲೇನೆ ನಮ್ ದುಡ್ಡುಗಳು ಹಾಳಾಗ. ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಈ ಫ್ಯಾಟ್ ಬರ್ನರ್ ಗಳಲ್ಲೆಲ್ಲ ಒಂದು ಕಾಮನ್ ಫ್ಯಾಕ್ಟರ್ ಇದೆ ಅಂಡ್ ಇಂಗ್ರೀಡಿಯೆಂಟ್ ಇದೆ, ಅದು ಆಕ್ಚುಲಿ ಏನೋ ಒಂದು ಮಾಡುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಾಲೋ ಮಾಡ್ಕೊಳ್ಳಿ ಸೊ ದಟ್ ಯು ಡೋಂಟ್ ಮಿಸ್.